ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ಧರಣಿ ಸತ್ಯಾಗ್ರಹ ನಡೆಸೋದಕ್ಕೆ ಪ್ರತ್ಯೇಕ ಸ್ಥಳ ನಿಗದಿ ಮಾಡಿರುವಂತಹ ಕ್ರಮವನ್ನು ವಿರೋಧಿಸಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ರೈತ ಸಂಘಟನೆಗಳು, ಕೆಆರ್ಎಸ್ ಪಕ್ಷ, ಕನ್ನಡ ಪರ ಸಂಘಟನೆಗಳು, ಸಿಐಟಿಯು ಸಂಘಟನೆ ಹಾಗೂ ಸಾರ್ವಜನಿಕರು ಸೇರಿ ಪ್ರತಿಭಟನೆ ಮಾಡಿದರು. ಕಲಿಬೇಕಾಗಿತ್ತು. ಸಭೆಯನ್ನ ನಾವು ಉದ್ದೇಶಿಸಿ ಸಾಕಷ್ಟು ಹಿರಿಯ ಹೋರಾಟಗಾರರಿದ್ದಾರೆ, ಸಾಮಾಜಿಕ ಹೋರಾಟಗಾರರಿದ್ದಾರೆ, ಅವ್ರನ್ನೆಲ್ಲ ಕರೆದು ಒಂದು ಸೌಜನ್ಯವಾಗಿ ಒಂದು ಸಭೆಯನ್ನ ನಡೆಸುವಂತದಕ್ಕೆ ಆಗಿಲ್ಲ ಅಂತಂದ್ರೆ ಇವರು ಇನ್ನು ಯಾವ ರೀತಿಯಾದಂತಹ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ರಿಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಎಲ್ಲರನ್ನೂ ಕಡೆಗಣಿಸಿ ಏಕಪಕ್ಷೀಯವಾಗಿ ಒಳ್ಳೆಯದು ಏಕಪಕ್ಷ ನಿರ್ಧಾರವಾಗಿ ತನಗೆ ತೋಚಿದಂತೆ ಸರ್ವಾಧಿಕಾರಿ ಧೋರಣದಂತೆ ಒಂಥರ ಹಿಟ್ಲರ್ ರೀತಿಯ ರೀತಿಯಲ್ಲಿ ಇವರು ಎಲ್ಲೋ ಒಂದು ಕಡೆ ಒಂದು ಜಾಗವನ್ನು ನಿಗದಿಪಡಿಸ್ತಾರೆ ಅಂತಂದ್ರೆ ಸಂವಿಧಾನ ಅಡಿಯಲ್ಲಿರ್ತಕ್ಕಂಥ 19(1) A and B 19 ಇಂದ 20 ವರೆಗೆ ಏನು ಹೇಳುತ್ತೆ ಆ ಕಾಲಂಗಳನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡಿದಾರ ಅಥವಾ ಮ್ಯಾಜಿಸ್ಟ್ರೇಟ್ ಆಗಿರುವಂತ ಅವ್ರಿಗೆ ಗೊತ್ತಿದೆಯಾ? ಒಂದು ಜಿಲ್ಲಾ ತಾಲೂಕು ದಂಡಾಧಿಕಾರಿಗಳಾಗಿರುವಂತವ್ರಿಗೆ ಯಾವ ಗಮನಕ್ಕೆ ಬರೋದಿಲ್ವಾ? ತನ್ನ ವ್ಯಕ್ತಿಗೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯವನ್ನ ಅವರು ಯಾಕೆ ಕಿತ್ಕೊಳ್ತಾ ಇದ್ದಾರೆ? ಅಷ್ಟು ಸಾಮಾನ್ಯ ಜ್ಞಾನವಿಲ್ಲವಂತಾಗಿದೆ ಅಂತ ಆಡಳಿತ ವರ್ಗಕ್ಕೆ ಸಂಪೂರ್ಣ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಇದಕ್ಕೆ ಪೂರಕವಾಗಿ ಯಾರು ಇದಕ್ಕೆ ಪ್ರೇರಣೆ ಕೊಟ್ಟಿದ್ದಾರೋ ಈ ಒಂದು ವ್ಯವಸ್ಥೆಯನ್ನು ರೂಪಿಸಿ ತನ್ನ ಚಳ್ಳಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಸಾಗರದಷ್ಟು ಸಮಸ್ಯೆಗಳ ಸುರಿಮಳೆ ಇದೆ. ಪ್ರತಿನಿತ್ಯ ತಾಲೂಕು ಕಚೇರಿಗೆ ಅಳಿತಾ ಇದ್ದಾರೆ ರೈತರು. 1 ವರ್ಷ 2 ವರ್ಷದಿಂದ ಒಂದು ಪಾಣಿ ತಿದ್ದುಪಡಿಗೋಸ್ಕರ ಆಗಲಿ ಅಥವಾ ಭೌತಿಕ ಖಾತೆಗಳಿಗಾಗಲಿ ಇನ್ನು ಮತ್ತೊಂದು ಎಷ್ಟು ದಾರಿ ಸಮಸ್ಯೆಗಳು ಎಷ್ಟು ನಿರಂತರ ನಾನೇ ಸಾಕಷ್ಟು ಭೇಟಿಯಾಗಿದ್ದೀನಿ. ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸುವುದಕ್ಕೆ ಆಗಮಿಸಿದ ತಹಸೀಲ್ದಾರ್ ರೆಹಾನ್ ಪಾಷಾ ಅವರನ್ನ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡು ಪ್ರಶ್ನೆಗಳ ಸುರಿಮಳೆಗೈದರು. ತಾಲೂಕಿನಲ್ಲಿ ಸಾರ್ವಜನಿಕರು ಹಾಗೂ ರೈತರು ಸಾಗರದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆಡಳಿತದಿಂದ ಯಾವುದೇ ಸಮರ್ಪಕ ಸ್ಪಂದನೆ ದೊರಕ್ತಾ ಇಲ್ಲ. ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ವಾಕ್ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳುವಂತಹ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಏನು ಆಗ್ತಾ ಇದೆ ಅದು ಆಗ್ತಾ ಇಲ್ಲ, ಏನು ಆಗ್ಬಾರ್ದಾಯ್ತೋ ಅದು ಆಗ್ತಾ ಐತೆ. ಇವತ್ತು ಏನು ನಮ್ಮ ಸರ್ಕಾರದ ವ್ಯವಸ್ಥೆ ಎಂತ ವ್ಯವಸ್ಥೆ ಮಾಡಿದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರೆ ಹಾಕುವ ಒಂದು ಲೆಕ್ಕಾಚಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಒಂದು ಹೋರಾಟ ಚಳವಳಿಗಳನ್ನ ಮಾಡ್ತಕ್ಕಂಥ ಜಾಗವನ್ನ ಇಲ್ಲಿ ಇಷ್ಟು ಸಂಘ ಸಂಸ್ಥೆಗಳು ಸುಮಾರು 56 ಸಂಘ ಸಂಸ್ಥೆಗಳಿದ್ರೂ ಕೂಡ ಯಾರ ಗಮನಕ್ಕೂ ಕೂಡ ತರದೆ ಏಕಾಏಕಿಯಾಗಿ ತಾಲೂಕು ಕಚೇರಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಏನು ಸಾರ್ವಜನಿಕರ ಇಡೀ ನಾಗರಿಕರ ವ್ಯವಸ್ಥೆ ಒಳಗಡೆ ಇರತಕ್ಕಂಥ ಒಂದು ಮನೆ ಮಂಟಪ ಇದೆ. ಅಲ್ಲಿ ಕೂಡ ಹೋಗಿ 3 ಗುಂಟೆ ಜಾಗವನ್ನು ಎಲ್ಲ ಹಸಿರು ಮಾಡಿ ಯಾರು ಚಳುವಳಿಗಾರರು ಹೋರಾಟಗಾರರು ಯಾವುದೇ ಇಲಾಖೆ ಮುಂದೆ ಚಳುವಳಿ ಮಾಡಬಾರ್ದು. ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.